ಎಲ್ರಿಗೂ ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ಎಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ದ ಮ್ಯಾಟರ್. ಅಶೋಕ್ ಸಾಹೇಬರು BJP ಅಶೋಕ್ ಸಾಹೇಬರು ಹೇಳ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗೋಗ್ಬಿಟ್ಟಿದೆ, ಫುಲ್ ಪಾಪರ್. ಮಾತೆತ್ತಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ದುಡ್ಡುಗಳು ಕೊಡ್ತಾ ಇದ್ದೀವಿ, ಫ್ರೀ ಬಸ್ ಬಿಟ್ಟಿದ್ದೀವಿ, ಅದು ಇದು ಅಂತಾರೆ. ಆದರೆ ಗುಂಡಿ ಹಳ್ಳಗಳನ್ನ ಯಾವುದೂ ಮುಚ್ಚುತ್ತಾ ಇಲ್ಲ ರೋಡ್ಗಳಲ್ಲಿ. ಅವ್ರ ಹತ್ರ ದುಡ್ಡೇ ಇಲ್ಲ ಅಂದರೆ ಎಲ್ಲಿಂದ ಮುಚ್ತಾರೆ? ಫುಲ್ ಪಾಪರ್ ಆಗೋಗ್ಬಿಟ್ಟವ್ರೆ. ಫ್ರೀ ಎಲ್ಲ ಕೊಟ್ಬಿಟ್ಟು ಫ್ರೀ ಬಸ್ ಬಿಟ್ಟವ್ರೆ. ದುಡ್ಡುಗಳು ಅಂತಾರೆ ಮಹಿಳೆಯರಿಗೆ, ಅದು 2-3 ತಿಂಗಳಿಗೆ ಒಂದು ಸತಿ ಕೊಡೋ ಅಂಥದ್ದು. 3-4 ತಿಂಗಳು ಬಿಟ್ಟು ಕೊಡ್ತಾರೆ, ಅದು ಕೊಡ್ತಾ ಇಲ್ಲ ಸರಿಯಾಗಿ. ಅಕ್ಕಿ ಅಂತ ಹೇಳಿದ್ರು, ಅದು ಒಟ್ಟು ಅದೇ ಏನು ಫ್ರೀಗಳಿದಾವೋ ಅದನ್ನೆಲ್ಲ ಹೇಳ್ಬಿಟ್ರು. ಫ್ರೀ ಕೊಟ್ಬಿಟ್ಟು ಎಲ್ಲ ಪಾಪರ್ ಆಗ್ಬಿಟ್ಟೈತಿ, ಅಂದರೆ ಬರ್ಬಾದಾಗೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸು ಅಂತ ಹೇಳ್ತಾರೆ. ಅರ್ಥ ಪಾಪರು ಅಂದರೆ ಬರ್ಬಾದಾಗೋಗ್ಬಿಟ್ಟೈತಿ ಸರ್ಕಾರ, ಏನೂ ಇಲ್ಲ ಅವ್ರ ಹತ್ರ. ಓಕೆನಾ? ಅವ್ರ ಉಂಡಿಯಲ್ಲೇ ದುಡ್ಡಿಲ್ಲ, ಹಂಗಾಗೋಗ್ಬಿಟ್ಟದೆ. ಅದಕ್ಕೆ ಈಗ ಜನಗಳು ನಾವೆಲ್ಲ ಸೇರಿಕೊಂಡು ಗುಂಡಿಗಳನ್ನ ಮುಚ್ಚೋಣ, ನಮ್ಮ ದುಡ್ಡುಗಳಲ್ಲಿ ನಾವೇ ಮುಚ್ಚಬೇಕು ಇನ್ಮೇಲೆ ಗುಂಡಿಗಳು. ನಾನು ಸಹಕಾರ ನೀಡ್ತೀವಿ, ನಮ್ಮ BJP ಅವರು ಸಹಕಾರ ನೀಡ್ತೀವಿ, ಗುಂಡಿಗಳನ್ನೆಲ್ಲ ಮುಚ್ಚಿಬಿಡೋಣ. ಓಕೆ, ಕಾಂಗ್ರೆಸ್ ಸರ್ಕಾರ ಫುಲ್ ಪಾಪರ್. ಈ ಕ್ಯಾರಮ್ ಬೋರ್ಡ್ ಆಡ್ಬೇಕಾರೆಲ್ಲ ಹೇಳ್ತೀವಲ್ಲಪ್ಪ, ಪಾಪರ್ ಆಗ್ಬಿಟ್ಟೆ ಅಂತೆಲ್ಲ ಕಳ್ಕೊಂಡು, ಹಂಗೆ ಕಾಂಗ್ರೆಸ್ ಸರ್ಕಾರ ಅಂದರೆ ಈಗಿನ ಸರ್ಕಾರ ಪಾಪರ್ ಆಗೋಗ್ಬಿಟ್ಟಿದೆ. ದುಡ್ಡೇ ಇಲ್ಲ, ಇರೋದನ್ನೆಲ್ಲ ಫ್ರೀ ಕೊಟ್ಟು ಹಾಳು ಮಾಡ್ಕೊಂಬಿಟ್ಟವ್ರಿ ಅಂತೇಳಿ ಅಶೋಕ್ ಸಾಹೇಬರು ಹೇಳೋರು. ಇನ್ನು ಗುಂಡಿಗಳು ನಾವು ಮುಚ್ಚಬೇಕು ಅಂತ. ಓಕೆ, ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, ನಮ್ಮ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾದಲ್ಲಿ ಅದು ಇನ್ನೂ ಶೂಟಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಅದರ ನಿರ್ದೇಶಕರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ, ಸಂಗೀತ್ ಸಾಗರ್ ಅಂಥೇಳಿ. ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ನನಗೆ. ನಾನು ಅವ್ರಿಗೆ ಕೊನೆ ಟೈಮ್ ಅವ್ರು ನನಗೆ ಮಾತಾಡಿಸಿ ಕಳಿಸಿದ್ರು. ಈಗ ರೀಸೆಂಟಾಗಿ ಆಯಿತು, 1 ವಾರ ಆಗೋಯ್ತು. ಅವ್ರು ನನಗೆ ಹೇಳಿದರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸುನೀಲ್ ಮತ್ತಿರುತ್ತೆ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಅದೆಲ್ಲ ಮಾತಾಡಿದ್ರು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದರಲ್ಲಿ ಬೇಜಾರಾಗುವಂಥದ್ದು, ಉಮೇಶ್ ಸರ್ ಅವರು ತೀರ್ಕೊಂಡ್ರು, ನಮ್ಮಿಂದ ಹಿರಿಯ ನಟರೊಬ್ಬರು ದೂರ ಆದರು. ಸೊ ಅವ್ರ ಬಗ್ಗೆನೂ ಒಂದು ಮೌನರಥ ಮಾಡೋಣ, ಅವ್ರ ಸಲುವಾಗಿ ಒಂದು ಶ್ರದ್ಧಾಂಜಲಿ ಅರ್ಪಿಸೋಣ ಅಂಥೇಳಿ ಅರ್ಪಿಸಿದ್ರು. ಸೊ ಅದಾದಮೇಲೆ ಈಗ ಇವರೇ ಇಲ್ಲ ನೋಡಿ. ಆ ಮನುಷ್ಯನ ಟೈಮು ಹೆಂಗಿರುತ್ತಂತ ಹೇಳೋಕ್ಕೆ ಆಗಲ್ಲ, ದೇವ್ರ ಹಣೆ ಬರೋದಲ್ಲಿ ಹೆಂಗೆ ಬಂದಿರ್ತಾನಂತ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಓಕೆ, ಆ ಸಿನಿಮಾ ಹೆಸರು ಬಂದು ಪಾತ್ರಧಾರಿ ಅಂತ ಆ ಸಿನಿಮಾ ಹೆಸರು. ನಾನು ಕೂಡ ಮಾಡಿದ್ದೀನಿ ಅದರಲ್ಲಿ. ಕೊನೆ ಸತಿ ಅವ್ರಿಗೆ ನಾನು ಕೈ ಕೊಟ್ಟು ಬಂದೆ. ಬಟ್ ನೋಡಿದ್ರೆ ನ್ಯೂಸು ಬಂದ್ಬಿಡ್ತು ನನಗೆ. ಇವತ್ತು ನ್ಯೂಸ್ ಬಂತು ನನಗೆ ಅವರು ಸತ್ತೋದ್ರು ಅಂತ. ತುಂಬ ಬೇಜಾರಾಗೋಯ್ತು ಮನಸ್ಸಿಗೆ. ನಮ್ಮ ಶೆಡ್ಯೂಲ್ ಇದ್ದಾಗ ಏನೂ ಆಗಿರಲಿಲ್ಲ, ನಮ್ಮ ಶೆಡ್ಯೂಲ್ ಮುಗೀತು, ಆಗ ಅವ್ರದ್ದು ಯಾವುದೋ ಶೆಡ್ಯೂಲ್ ನಡೀತಾ ಇತ್ತು. ಹಿಂಗಾಗೋಯ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಇನ್ನೊಂದು ವಿಚಾರ ಕಂಡ್ರಪ್ಪ, ಇನ್ನೊಂದು ವಿಚಾರ. DK ಸಾಹೇಬರು ಪ್ಯಾಲೇಸ್ ಗ್ರೌಂಡಲ್ಲಿ ಸಮಾವೇಶವನ್ನು ಮಾಡಿಕೊಡ್ತಾರಂತೆ ಹೆಣ್ಮಕ್ಳಿಗೆ. ಎಲ್ಲ ಹೆಣ್ಮಕ್ಳಿಗೂ ಇನ್ನು 1 ವರ್ಷದೊಳಗಡೆ ಸಮಾವೇಶವನ್ನು ಮಾಡಿಕೊಡ್ತೇನೆ ನಿಮ್ಮೆಲ್ಲ ಹೆಣ್ಮಕ್ಳಿಗೂ. ಎಲ್ಲರೂ ಗುರುಪ್ರವೇಶನೂ ಮಾಡಬೇಕು, ಎಲ್ಲ ರಾಜ್ಯದಲ್ಲೂ ನೋಡಬೇಕು. ನೀವು ಬೇಕಾದ್ರೆ ಈಗ ನೋಡಿ, ಸರ್ಕಾರದಿಂದ ನಾವು ನಿಮ್ಗೆ 2,000 ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ತಿಂಗಳಿಗೆ. ಬಸ್ ಫ್ರೀ ಆಗಿಬಿಟ್ಟಿದ್ದೀವಿ. 200 ಯೂನಿಟ್ ಒಳಗಡೆ ಯೂನಿಟ್ ಒಳಗಡೆ ಬಂತು ಅಂದರೆ ನಾವೇನೇ ಕರೆಂಟ್ ಬಿಲ್ ಏನಾದ್ರು ಕಟ್ತಾ ಇದ್ದೀರಿ ಯಾರಾದರೂ? ಇಲ್ಲ, 200 ಯೂನಿಟ್ವರೆಗೂ ಫ್ರೀ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ನೋಡಿ ಈಗ ಬೇರೆ ಸರ್ಕಾರದವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕಣಪ್ಪ. ಎಲ್ಲರಿಗೂ ಅಂತೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾರಂತಪ್ಪ ಸಮ್ಮೇಷಣ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾರಂತೆ DK ಸಾಹೇಬರು. ಎಲ್ಲ ಮಹಿಳೆಯರಿಗೂ ಗುರುಪ್ರವೇಶ ಎಲ್ಲ ಮಾಡ್ಬೇಕಂತೆ. ಆ ರೇಂಜಿಗೆ ಅವ್ರಿಗೆ ಏನು ಬೇಕು ಎಲ್ಲ ಮಾಡ್ತಾರಂತೆ. ಅವ್ರ ಸಪೋರ್ಟ್ ಇಲ್ಲಾಂದರೆ ನಾವು ರಾಜಕಾರಣಿಗಳು ಮಾಡೋಕ್ಕಾಗಲ್ಲ, ನಿಮ್ಮ ಸಪೋರ್ಟ್ ಬೇಕು ಹೆಣ್ಮಕ್ಳದು ಅಂತ DK ಸಾಹೇಬರು ಹೇಳಿದ್ರು ಕಣ್ರಪ್ಪ. ಇನ್ನು DK ಸಾಹೇಬರು ದೆಹಲಿಯಿಂದ ವಾಪಸ್. ಎಸ್, ದೆಹಲಿಗೆ ಹೋಗಿದ್ರು DK ಶಿವಕುಮಾರ್ ಸಾಹೇಬರು, ವಾಪಸ್ ಆಗಿದ್ದಾರೆ. ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹೈಕಮಾಂಡ್ ಭೇಟಿ ಮಾಡೋಕ್ಕಲ್ಲ. ಕೇಳಿಸ್ತೇನ್ರಪ್ಪ, ನಾನು ಹೈಕಮಾಂಡ್ನ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ, ಖಾಸಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ರು ಕಣಪ್ಪ. ದೆಹಲಿ ಒಳಗಡೆ ಖಾಸಗಿ ಕಾರ್ಯಕ್ರಮ ಯಾವುದು ಇತ್ತು ಅಂತ ಇನ್ನು BJP ಕಡೆಯವ್ರು ಕೇಳ್ತವ್ರೆ ಕಣಪ್ಪ. ನಮಗೇನರಪ್ಪ ಗೊತ್ತು, ಹೈಕಮಾಂಡ್ದೇ ಖಾಸಗಿ ಕಾರ್ಯಕ್ರಮ ಇರಬೇಕು, ಯಾರಿಗೆ ಗೊತ್ತು? ಅಲ್ಲೇನರಪ್ಪ, ನೆನ್ನೆ ನೋಡಿದ್ರೆ ಸಿದ್ದು ಸಾಹೇಬರು, ನಾನು ಅವ್ರು ಕರೀದಿರೆ ಹೋಗಲ್ಲ, ಸುಮ್ಮನೆ ಹೋಗೋನಲ್ಲ ನಾನು ಅಂತ ನಿನ್ನೆ ಇವರು CM ಸಾಹೇಬರು ಹೇಳಿದ್ರು. ನೆನ್ನೆ ಸುಮ್ಮನೆ ನಾನು ಯಾಕೆ ಹೋಗಲಿ, ನಾನು ಹೋಗಲ್ಲ, ದೆಹಲಿಗೆ ಹೋಗೋರೆ DK ಸಾಹೇಬರು ಅಂದರೆ ನೀವೇನು ಹೇಳಿದ್ರಿ? ಆವಾಗ CM ಸಾಹೇಬರು ಹೇಳಿದ್ದು, ನಾನು ಸುಮ್ಮನೆ ಹೋಗಲ್ಲ, ಕರೆದ್ರೆ ಹೋಗೋದು, ಅಂದರೆ ಇವ್ರು ಕರೀದಿರೆ ಹೋಗಿದ್ದಾರೆ ಅನ್ನೋ ಅರ್ಥ DK ಅವರು. ಅಲ್ಲೇನರಪ್ಪ, ಇನ್ನು DK ಸಾಹೇಬ್ರಿಗೆ ಕೇಳಿದ್ರು, ಹೈಕಮಾಂಡನ್ನು ಭೇಟಿ ಆಗಕ್ಕೆ ಹೋಗಿಲ್ಲ ಅಂದರೆ ಎಲ್ಲಿ ಹೋಗಿದ್ರು ಅಂದ್ರೆ IAS ಆಫೀಸ್ ಅವ್ರ ಮಗನ ಒಬ್ಬರದು ಮದುವೆ ಇತ್ತು, ಅಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರು ಕಣಪ್ಪ DK ಸಾಹೇಬರು. ಹೇಳೋಕ್ಕಾಗಲ್ಲ ಕಣಪ್ಪ. ಇನ್ನು BJP ಅವ್ರು ಮದುವೆ ಕಾರ್ಡ್ ತೋರಿಸು ಅಂತ ಹೇಳಬೇಕು, ಹೇಳೋಕ್ಕಾಗಲ್ಲ. BJP ಅವ್ರು ಹೇಳಿದ್ರು ಮದುವೆ ಕಾರ್ಡ್ ತೋರಿಸಿ ನೋಡೋಣ ಎಲ್ಲೋಗಿದ್ರಿ ಅಂತ, ಅಲ್ವಾ? ಅಲ್ಲ, ನಾನು ಹೇಳ್ತಾ ಇಲ್ಲ, ಹೇಳಿದ್ರು ಹೇಳಬಹುದು BJP ಅವರು.
ಇಲ್ಲ JDS ಅವರು ಅಂತ ಹೇಳಿದ್ದು. ಓಕೆನಾ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆನೆಗೆ ನೀರನ್ನು ಹೆರಿಸ್ತಾ ಇದ್ರು ಜನಗಳು. ನೀರನ್ನು ಹೆರಿಸ್ತಾ ಇದ್ರೆ ಆನಂದಪಟ್ಟು ಖುಷಿಪಟ್ಟು ನೃತ್ಯವನ್ನು ಮಾಡ್ತಾ ಇತ್ತು ಆನೆ. ಅಲ್ಲಿ ಇರೋ ಒಬ್ಬ ಸೆಕ್ಯೂರಿಟಿ ಅಡ್ಡ ತಡೆದು ಹಾಕಬೇಡಿ ನೀರು ಅಂದರೆ ಆನೆ ಅವನ್ನ ಹಿಡಿದು ಎತ್ತಿ ಬಿಸಾಕ್ಬಿಡ್ತು ಕಣ್ರಪ್ಪ. ಏನ್ರಿ ಇದು ಆನೆ ನೋಡ್ರಿ ಎಷ್ಟು ಪ್ರೀತಿ ಇದೆ ಜನಗಳ ಮೇಲೆ. ನೀರು ಹಾಕ್ತವ್ರೆ ಅವ್ರು ಎಂಜಾಯ್ ಮಾಡಲಿ ಬಿಡು, ನೀನು ಯಾಕೆ ತಡಿತೀಯ ಅಂತೇಳಿ ಪಾಪ ಸೆಕ್ಯೂರಿಟಿನೋ ಪೊಲೀಸೋ ಗೊತ್ತಿಲ್ಲ ಕಣಪ್ಪ, ಹಿಡಿದು ಎತ್ತಿ ಬಿಸಾಕ್ಬಿಡ್ದು ಕಣಪ್ಪ. ಇದಾಗಿತ್ತು ಕಣಪ್ಪ ಇವತ್ತಿನ ವಿಚಾರ. ಸುದ್ದಿಗಳಿಗೆ ಏನಪ್ಪ ಕಡಿಮೆ ಸಿಗ್ತಾನೆ ಇರ್ತವೆ. ಓಕೆನಾ. ಮತ್ತೆ ನಾಳೆ ಸುದ್ದಿ ತೊಗೊಂಡು ಬರ್ತೀನಿ. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ಕಣಪ್ಪ ನಾನು ಹೇಳೋದು. ದಿಸ್ ಈಸ್ ಪಾಲಿಟಿಕ್ಸ್ ಮಸಾಲ ದೋಸೆ. ಹೋಗಿ ಬರ್ತೀನಿ. ಶೇಂಬುಲಿಂಗ ಎತ್ಲಾಕಾರು ವಿಧಾನಸೌಧಕ್ಕೆ ಹೋಗ್ಬೇಕು ಕಣ್ಲ. ಏನಿಲ್ಲ ಇದು ಗೊತ್ತಾಗ್ತಲ್ಲ ಕಣಪ್ಪ. ಅವರು ಇವರು ಎಲ್ಲ ಕಿತ್ಲಾಡ್ಕೊಂಡು ಎಲ್ಲ ಹೊರಗಡೆ ಬರ್ತಾ ಇದೆ ಕಣ್ಲ ಬಂಡವಾಳ. ಬರ್ತೀನಿರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರ್ತೀನಿ ಕಣಪ್ಪ. ಶೇಂಬುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.